ನನ್ನ ಸಮಸ್ತ ಪ್ರೀತಿಯ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯ ಅಭಿಮಂಡುವ ನಮಸ್ಕಾರಗಳು. ಗುಡ್ ಈವ್ನಿಂಗ್ ಹಾಗೂ ವೆಲ್ಕಮ್. ಸೊ ವಿಡಿಯೋ ತನ್ನೊಳಬಿಟ್ಟು ನಿಮ್ಗಳಿಗೆಲ್ಲ ಈಗಲೇ ಗೊತ್ತಾಗಿರುತ್ತೆ ಈ ಒಂದು ವಿಡಿಯೋ ಯಾವುದರ ಬಗ್ಗೆ ಒಂದು ಕಂಟೆಂಟ್ ಆಗಿರಕ್ಕಂಥ ಒಂದು ವಿಡಿಯೋ ಆಗಿದೆ ಅಂದ್ಬಿಟ್ಟು. ಹೌದು, ನಿಮ್ಮ ಒಂದು ಥರ್ಡ್ ಸೆಮ್ ಸ್ಟೂಡೆಂಟ್ಸ್ಗಳಿಗೆ ಏನು ಒಂದು ಸಬ್ಜೆಕ್ಟ್ ಇದೆ DSC ಅನ್ನಕ್ಕಂಥದ್ದು, ಆ ಒಂದು ಸಬ್ಜೆಕ್ಟಿನ ಸ್ಕೋರಿಂಗ್ ಜೊತೆಗೆ ಬಂದಿದ್ದೇನೆ, ಅಂದರೆ ಸ್ಕೋರಿಂಗ್ ಪ್ಯಾಕೇಜ್. ಸೊ ಈ ಇಂದಿನ ವಿಡಿಯೋದಲ್ಲಿ ನಿಮ್ಗಳಿಗೆ 3 ಸಬ್ಜೆಕ್ಟ್ಸ್ದು ಪಾಸಿಂಗ್ ಪ್ಯಾಕೇಜ್ ಕೊಟ್ಟಿದ್ದೆ. ಸೊ ಯಾವುದನ್ನಕ್ಕಂಥದ್ದು ನಿಮಗೆ ಇಂದಿನ ವಿಡಿಯೋದಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ. ಒಂದು DSA, OS ಆ್ಯಂಡ್ ಜಾವಾ. ಸೊ ಈ 3 ಸಬ್ಜೆಕ್ಟ್ಸ್ಗಳಿಗೆ ಆ ಒಂದೊಂದು PDF ನೀವು ರೆಫರ್ ಮಾಡಿದ್ರೆ ಸಾಕು. ಏನು ನಾನು ನಿಮಗೆ ಹೇಳಿದ್ದೆ, ಸೊ ಪಾಸಿಂಗ್ ಅದು ಪ್ಯಾಕೇಜ್ ಅಂತ ಹೇಳಿಬಿಟ್ಟು ಸೊ ಈಸಿಯಾಗಿ ಪಾಸಿಂಗ್ ಮಾರ್ಕ್ಸ್ ಬರುತ್ತೆ. ಬಟ್ ಹಲವಾರು ವಿದ್ಯಾರ್ಥಿಗಳು ಕೇಳ್ತಾಯಿದ್ರು ಕಮೆಂಟ್ ಸೆಕ್ಷನಲ್ಲಿ ಹಾಗೂ ಎಲ್ಲ ಕಡೆಯೂ ಕೇಳ್ತಾಯಿದ್ರು, ನಮಗೆ ಇನ್ನೂ ಬೇಕು ಸ್ಕೋರಿಂಗ್ ಬೇಕು, ಪಾಸಿಂಗ್ ಪ್ಯಾಕೇಜ್ ಜೊತೆಗೆ ಇನ್ನೂ ಸ್ಕೋರಿಂಗ್ ಕೂಡ ಬೇಕು ಅಂತ ಹೇಳಿ ಸ್ಟೂಡೆಂಟ್ಸ್ಗಳು ಜಾಸ್ತಿ ಜನ ಕೇಳ್ತಾಯಿದ್ರು. ಸೊ ಹಾಗಾಗಿ ನಾವು ಮಟೀರಿಯಲ್ನ ಪ್ರಿಪೇರ್ ಮಾಡಿದ್ವಿ. ಸೊ ಒಂದು 3 to 4 ಡೇಸ್ ತೆಗೆದುಕೊಂಡಿತ್ತು ಈ ಒಂದು ಮಟೀರಿಯಲ್ನ ಪ್ರಿಪೇರ್ ಮಾಡೋಕ್ಕೆ. ಇದು ಯಾವ ಮಟೀರಿಯಲ್ ಅಂತ ನಿಮಗೆ ಗೊತ್ತಾಗಿರುತ್ತೆ ತಮಿಳ್ಬಿಟ್ಟು. ಇದು DSA ಪಾಸಿಂಗ್ ವಿತ್ ಸ್ಕೋರಿಂಗ್ ಪ್ಯಾಕೇಜ್. ಸೊ ಫುಲ್ ನಿಮಗೆ ಪಾಸಿಂಗ್ ಜೊತೆಗೆ ಸ್ಕೋರಿಂಗ್ ಪ್ಯಾಕೇಜ್ ಸಿಗುತ್ತೆ. ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್. ಸೊ ಥಿಂಕ್ ಮಾಡಿ, ಕ್ವಶನ್ಸ್ ವಿತ್ ಆನ್ಸರ್ಸ್ ನಾವು ನಿಮಗೆ ಪ್ರೊವೈಡ್ ಮಾಡ್ತಿರ್ತೇವೆ. ಸೊ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದೆ, ಈ ಒಂದು PDF ನೀವು ತೆಗೆದುಕೊಳ್ಬೇಕಂತಂದರೆ ಈಚ್ ಸಬ್ಜೆಕ್ಟ್ಗೆ 100 ರೂಪೀಸ್ ಬೀಳುತ್ತೆ. ನೀವು 3 ಸಬ್ಜೆಕ್ಟ್ ತೊಗೊಂಡ್ರೆ 250 ಬೀಳುತ್ತಂತೆ ಆಫರ್, ಒಂದು ಡಿಸ್ಕೌಂಟ್ ಇತ್ತು ವಿದ್ಯಾರ್ಥಿಗಳಿಗೆ ಹೇಳಿದ್ದೆ. ಸೊ ಹಲವಾರು ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನಲ್ಲಿ ಹೇಳ್ತಾಯಿದ್ರು, ಸರ್ ನಮಗೆ ಫ್ರೀಯಾಗಿ ಕೊಡಿ, ಅಮೌಂಟ್ ಪೇ ಮಾಡಲಿಕ್ಕೆ ಅಷ್ಟೊಂದು ಆಗೋದಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಿದ್ರು. ಸೊ ನೋಡಿ, ಸ್ವಲ್ಪ ನಮ್ಮ ಬಗ್ಗೆನೂ ಥಿಂಕ್ ಮಾಡಿ. ನಾವು ಸಿಕ್ಕಾಪಟ್ಟೆ ಟೈಮ್ ಕೊಟ್ಬಿಟ್ಟು ಓನ್ಲಿ ಕ್ವಶನ್ಸ್ ಇದ್ದರೆ ನಿಮಗೆ ಫ್ರೀಯಾಗಿ ನಾನೇ ಕೊಡ್ತಿದ್ದೀನಿ, ಆಲ್ರೆಡಿ ಕೊಟ್ಟಿದ್ದೀನಿ ಕೂಡ. ಸೊ ಇಂದಿನ ವಿಡಿಯೋದಲ್ಲಿ ನೀವು ನೋಡ್ಬೋದು, DSA ಫುಲ್ ಕ್ವಶನ್ ಬ್ಯಾಂಕ್ ಕೊಟ್ಟಿದ್ದೇನೆ, DDCO ಫುಲ್ ಕ್ವಶನ್ ಬ್ಯಾಂಕ್ ಕೊಟ್ಟಿದ್ದೇನೆ, OS ಫುಲ್ ಕ್ವಶನ್ ಬ್ಯಾಂಕ್ ಕೊಟ್ಟಿದ್ದೇನೆ, ಜಾವಾ ಕೂಡ ಫುಲ್ ಕ್ವಶನ್ ಬ್ಯಾಂಕ್ ಕೊಟ್ಟಿದ್ದೇನೆ. ಸೊ ಕ್ವಶನ್ಸ್ ಏನಿದೆ ಆರಾಮ್ಸೆ ಫ್ರೀಯಾಗೆ ಕೊಡ್ತೇವೆ. ಬಟ್ ನಾವಿಲ್ಲಿ ಕಷ್ಟಪಟ್ಟು ವಿತ್ ಆನ್ಸರ್ಸ್ ಎಷ್ಟು ಬರೀಬೇಕು ವಿದ್ಯಾರ್ಥಿಗಳು ಅಂತೇಳ್ಬಿಟ್ಟು ವಿತ್ ಆನ್ಸರ್ಸ್ ಮಟೀರಿಯಲ್ನ ಪ್ರಿಪೇರ್ ಮಾಡೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಿದೆ ಅಂತ ನಾನು ಅಂದ್ಕೊಳ್ತೇನೆ. ಸೊ ನಿಮಗೆ ಆಲ್ರೆಡಿ ಕ್ವಶನ್ ಬ್ಯಾಂಕ್ ಕೊಟ್ಟಿದ್ದೇನೆ, ಇಂದಿನ ವಿಡಿಯೋದಲ್ಲಿ ನೋಡ್ಕೊಳ್ಳಿ ನೀವು. DSA ಆಗಿರ್ಬೋದು, ಜಾವಾ ಆಗಿರ್ಬೋದು, ಸೊ DDCO ಆಗಿರ್ಬೋದು, ಆ ಒಂದು ಕ್ವಶನ್ಗೆ ಆನ್ಸರ್ ಹುಡುಕ್ಲಿಕ್ಕೆ ನೀವು ಎಷ್ಟು ಸ್ಟ್ರಗಲ್ ಪಡಬೇಕಾಗತ್ತೆ ಮತ್ತು ಎಷ್ಟು ಆನ್ಸರ್ ಏನು ಬರೀಬೇಕು ಅಂತ ನಿಮಗೆ ಗೊತ್ತಾಗುತ್ತೆ, ಎಷ್ಟು ಟೈಮ್ ಇದಾಗುತ್ತೆ ಅಂತ ನೀವೇ ಥಿಂಕ್ ಮಾಡಿ. ಆವಾಗಲೇ ಅರ್ಥ ಆಗುತ್ತೆ, ಹೌದು ಸರ್ ಆನ್ಸರ್ಸ್ ಹುಡುಕೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳ್ಬಿಟ್ಟು. ಸೊ ನಾವು ನಿಮಗೆ ಬರೀ ಕ್ವಶನ್ಸ್ ಇದ್ದರೆ ಫ್ರೀಯಾಗಿ ಕೊಡ್ತೇವೆ, ಬಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಕೊಡ್ತಿದ್ದೇವೆ. ನಾವು ಕಷ್ಟಪಟ್ಟಿದ್ದಕ್ಕೆ ಏನೋ ಒಂಚೂರು ಬಯಸ್ತೇವೆ. ಸೊ ಹಾಗಾಗಿ ನಾವು ಇದನ್ನು ವಿತ್ ಆನ್ಸರ್ಸ್ ಇರೋಕ್ಕಂಥ ಮಟೀರಿಯಲ್ನ ಪಾಸಿಂಗ್ ವಿತ್ ಸ್ಕೋರಿಂಗ್ ಎಸ್ಪೆಷಲಿ, ಸೊ ಹಾಗಾಗಿ ಅದು ಫ್ರೀ ಕೊಡಲಿಕ್ಕೆ ಬರಲ್ಲ. ಸೊ ಇದನ್ನು ಗಮನಿಸಿಬಿಟ್ಟು ವಿದ್ಯಾರ್ಥಿಗಳು ಈ ರೀತಿ ಹೇಳೋದು ಗಮನಿಸಿಬಿಟ್ಟು ಸೊ ಕಾಸ್ಟ್ ಏನಿದೆ ಸ್ವಲ್ಪ ಕಮ್ಮಿ ಮಾಡಿದ್ದೇವೆ. ಏನಕ್ಕೆ ಕಮ್ಮಿ ಮಾಡಿದ್ದೇವೆ ಅಂತಂದರೆ, ಅದೇ ವಿದ್ಯಾರ್ಥಿಗಳು ಹೇಳಿದರು, ನಮ್ಮ ಹತ್ರ ಕಾಸಿಲ್ಲ, ಸೊ ಎಲ್ಲರ ಹತ್ರ ಕಾಸು ಇರಬೇಕಲ್ಲ, ಸೊ ಹಾಗೆ ಹೀಗೆ ಅಂತೇಳ್ಬಿಟ್ಟು. ಸೊ ಹಾಗಾಗಿ ನಾವು ಏನು ಮಾಡಿದ್ದೇವೆ ಅಂತಂದರೆ 100 ರೂಪೀಸ್ಗೆ ಇರೋಕ್ಕಂಥ ಈ ಒಂದು ಮಟೀರಿಯಲ್ನ ನಾವು 50ಗೆ ಅದನ್ನು ತೆಗೆದುಕೊಂಡು ಬಂದಿದ್ದೇವೆ. ಅಂದರೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಪ್ರೊವೈಡ್ ಮಾಡಿರುತ್ತೆ. ಸೊ ಅಲ್ಲಿ ನೀವೇನಿಲ್ಲ, ನಿಮ್ಮ ನೇಮ್ ಮತ್ತು ನಿಮ್ಮ ಒಂದು ಇಮೇಲ್ ಜೊತೆಗೆ ನಿಮ್ಮ ಒಂದು ಏನಿದೆ ಸ್ಕ್ಯಾನರ್ನ ಇರುತ್ತೆ, ಸ್ಕ್ಯಾನರ್ ಪೇ ಮಾಡಿಬಿಟ್ಟು ಸೊ ಪೇ ಮಾಡಿರೋಕ್ಕಂಥದ್ದನ್ನು ಅಪ್ಲೋಡ್ ಮಾಡಿದ್ರೆ ನಿಮಗೆ ವಿದಿನ್ 2 ಮಿನಿಟ್ಸಲ್ಲಿ ಜಿಮೇಲ್ಗೆ ಈ ಒಂದು ಮಟೀರಿಯಲ್ ಪ್ರೊವೈಡ್ ಆಗುತ್ತೆ. ಓನ್ಲಿ 50 ರೂಪೀಸ್. ಸೊ ನಿಮಗೋಸ್ಕರ ನಾವು 50 ರೂಪೀಸ್ಗೆ ಕನ್ವರ್ಟ್ ಮಾಡಿದ್ದೇವೆ 100 ರೂಪೀಸ್ ಇರೋದು. ಯಾಕಂದರೆ ನಮಗೂ ಅರ್ಥ ಆಗುತ್ತೆ, ವಿದ್ಯಾರ್ಥಿಗಳ ಹತ್ರ ಕೆಲವೊಂದು ವಿದ್ಯಾರ್ಥಿಗಳ ಹತ್ರ ಇರುತ್ತೆ, ಕೆಲವೊಂದು ವಿದ್ಯಾರ್ಥಿಗಳ ಹತ್ರ ಇರಲ್ಲ ಅಂದ್ಬಿಟ್ಟು. ಸೊ ಹಾಗಂತ ಹೇಳ್ಬಿಟ್ಟು ಆನ್ಸರ್ಸನ್ನು ನಾವು ಕಷ್ಟಪಟ್ಟು ಹುಡುಕಿರೋದು ಅದಕ್ಕೆ ಏನು ಸ್ವಲ್ಪ ಬೆಲೆ ಇಲ್ಲದಂಗೆ ಆಗೋದು ನೀವೇ ಥಿಂಕ್ ಮಾಡಿ. ಸೊ ಹಾಗಾಗಿ 50 ರೂಪೀಸ್ ಈ ಒಂದು PDFಗೆ. ಸೊ ಇನ್ನೊಂದು ನನ್ನ ಕಡೆಯಿಂದ ರಿಕ್ವೆಸ್ಟು, ಸೊ ನಿಮ್ಮ ಹತ್ರ ಇನ್ನೂ ಜಾಸ್ತಿ ಏನಾದರೂ ಕಾಸ್ಟ್ ಇದ್ದರೆ ಸೊ ದಯವಿಟ್ಟು 50 ರೂಪೀಸ್ನೇ ಪೇ ಮಾಡಲಿಕ್ಕೆ ಹೋಗ್ಬೇಡಿ. ನಿಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಪೇ ಮಾಡಿ. ಯಾಕಂತಂದರೆ ನಮ್ಮ ಕಷ್ಟನೂ ಅರ್ಥ ಮಾಡ್ಕೊಳ್ಳಿ.
ಸೊ ಯಾರ ಹತ್ರ ಇರೋಲ್ಲ, ಸೊ ಸ್ಟ್ರಗಲ್ ಮಾಡ್ತಾರೆ, ಅವರು 50 ರುಪೀಸ್ ಪೇ ಮಾಡಿದರೆ ಅವ್ರಿಗೆ ಸಿಗುತ್ತೆ. ಬಟ್ ಅಮೌಂಟ್ ಇರೋರು ಮಾತ್ರ 50 ರುಪೀಸ್ ಪೇ ಮಾಡಿಬಿಡಿ ಪ್ಲೀಸ್, ಇದು ರಿಕ್ವೆಸ್ಟು. ಸೊ 100ಗಿಂತ ಮೇಲ್ ಮಾಡಿದ್ರು ನನಗೆ ಬಹಳ ಖುಷಿಯಾಗುತ್ತೆ. ಸೊ ಇನ್ನೂ ಎನರ್ಜಿ ಬರುತ್ತೆ ನಮ್ಗಳಿಗೆಲ್ಲ, ಸೊ ಸಪೋರ್ಟ್ ಸಿಗುತ್ತೆ. ಸೊ ಇದೇ ಥರ ಇನ್ನೂ ಬೇರೆ ಸಬ್ಜೆಕ್ಟ್ಗಳು ಕೂಡ ಮಾಡಲಿಕ್ಕೆ ನಮಗೆ ಇಂಟ್ರೆಸ್ಟ್ ಆಗಿ ಬರುತ್ತೆ. ಸೊ ಹಾಗಾಗಿ ಸೊ ನೋಡಿ 50 ರುಪೀಸ್ ಈ ಒಂದು ಯಾವ ಸ್ಟೂಡೆಂಟ್ಸ್ಗಳು ಸ್ಟ್ರಗಲ್ ಮಾಡ್ತಿದ್ರು ಅವ್ರುಗಳಿಗೆ. ಸೊ ಅಮೌಂಟ್ ಇರೋರು ಸ್ವಲ್ಪ ನೋಡಿ ಪೇ ಮಾಡಿ, ಸೊ ಸಪೋರ್ಟ್ ಮಾಡಿ. ಸೊ 50ನೇ ಪೇ ಮಾಡಲಿಕ್ಕೆ ಹೋಗಬೇಡಿ ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು. ಯಾಕಂದರೆ ನೆಕ್ಸ್ಟ್ ಸಬ್ಜೆಕ್ಟ್ಗಳು ಇದೇ ಥರ ನಾವು ಮಾಡಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ಹಾಗಾಗಿ ಸೊ ಎಷ್ಟೊಂದು ಕಷ್ಟಪಟ್ಟು ಹುಡುಕಿದ್ದೇವೆ. ಸೊ ನೋಡಿ, ಚೆನ್ನಾಗಿ ಓದಿ, ಆಲ್ ದ ಬೆಸ್ಟ್. ಸೊ ಕಮೆಂಟ್ ಸೆಕ್ಷನಲ್ಲಿ ಹಾಗೂ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇವೆ. ಸೊ ಕ್ಲಿಕ್ ಮಾಡಿ ಪೇ ಮಾಡೋ ಮುಖಾಂತರ ನೀವು ಮಟೀರಿಯಲ್ನ ತೆಗೆದುಕೊಳ್ಬೋದು. ವಿದಿನ್ 2 ಮಿನಿಟ್ಸಲ್ಲಿ ಜಿಮೇಲಿಗೆ ಬರುತ್ತೆ. ಸೊ ಎಲ್ರಿಗೂ ಥ್ಯಾಂಕ್ ಯು, ಹ್ಯಾವ್ ಅ ಗುಡ್ ಡೇ.